ಸಭಾ ಸರಸ್ವತಿಗೆ ನಮಸ್ಕಾರಗಳು. ನಮಗೆ ಗೊತ್ತಿರುವ ಹಾಗೆ ಗಮಕ ಕಲೆ ಚತುಷ್ಷಷ್ಟಿ ಕಲೆಗಳಲ್ಲಿ ಒಂದಾದಂಥ ಒಂದು ಪ್ರಧಾನ ಕಲೆ. ಈ ಕಲೆಯಲ್ಲಿ ಇಬ್ಬರು ಕಲಾವಿದರಿರ್ತಾರೆ. ಹಾಡುವವರನ್ನು ವಾಚನಕಾರರು ಅಂತ ಹೇಳ್ತಾರೆ. ಆ ಹಾಡಿದಂಥ ಪದ್ಯಗಳ ಅರ್ಥವನ್ನು ಹೇಳುವಂಥವ್ರನ್ನು ವ್ಯಾಖ್ಯಾನಕಾರರು ಅಂತ ಹೇಳ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಎರಡೂ ಭೂಮಿಕೆಗಳನ್ನು ನಾನೇ ನಿಭಾಯಿಸ್ತಾ ಇದ್ದೇನೆ. ಇವತ್ತಿನ ಒಂದು ವಾಚನಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಭಾಗ ಅಂತ ಹೇಳಿದ್ರೆ, ಗದುಗಿನ ನಾರಣಪ್ಪ ವಿರಚಿಸಿದಂಥ ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 20ನೇ ಸಂಧಿಯ ಆಯ್ದ ಕೆಲವು ಪದ್ಯಗಳಷ್ಟೇ. ಇದಕ್ಕೆ ಮುಂಚೆ ನಾವು ಪೂರ್ವಕಥೆಯನ್ನು ತಿಳ್ಕೊಬೇಕಾಗತ್ತೆ. ನಮಗೆಲ್ಲರಿಗೂ ಗೊತ್ತು, ರಾಮಾಯಣ ಯಾವ ರೀತಿ ಅಣ್ಣ ತಮ್ಮಂದರು ಸೌಹಾರ್ದವಾಗಿ ಇರಬೇಕು ಅನ್ನೋದನ್ನು ತೋರಿಸುತ್ತೆ. ಮಹಾಭಾರತ ದಾಯಾದಿಗಳ ಮಾತ್ಸರ್ಯವನ್ನು ಸೂಚಿಸುತ್ತೆ ಅನ್ನೋದು. ಕೌರವ ಮತ್ತು ಪಾಂಡವರಿಗೆ ಯಾವತ್ತೂ ಆಗ್ತಾ ಇರೋದಿಲ್ಲ. ಅದಕ್ಕೆ ಹೆಚ್ಚಿನ ಅಂಶ ಕಾರಣ ಕೌರವರಲ್ಲಿದ್ದಂಥ ದುಷ್ಟಬುದ್ಧಿ ಅಷ್ಟೇ. ಪಾಂಡವರು ಸುಗುಣಿಗಳಾಗಿದ್ದರೂ ಸಹ ಕೌರವರ ದುಷ್ಟಬುದ್ಧಿಯಿಂದ ಬಹಳಷ್ಟು ಬಾಧಿತರಾಗಿ ಅವರು ಅರಣ್ಯವಾಸದಲ್ಲಿರ್ತಾರೆ. ಅಂಥ ಸಮಯದಲ್ಲಿ ಈ ದುಷ್ಟ ಚತುಷ್ಟಯ, ನಾವು ಕರ್ಣ, ಶಕುನಿ, ದುರ್ಯೋಧನ, ದುಶ್ಯಾಸನರನ್ನು ದುಷ್ಟ ಚತುಷ್ಟಯ ಅಂತ ಹೇಳ್ತೀವಿ. ಅವರಿಗೆ ಒಂದು ಕೆಟ್ಟ ಆಲೋಚನೆ ಬರುತ್ತೆ. ಅವರು ಆಗಾಗ ಪಾಂಡವರು ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದನ್ನು ಯಾರಾದರೂ ಗುಪ್ತಚರರ ಮೂಲಕವೋ ಅಥವಾ ಅಲ್ಲಿ ಓಡಾಡುವಂಥ ಬ್ರಾಹ್ಮಣರ ಮೂಲಕವೋ ತಿಳ್ಕೊಳ್ತಾ ಇರ್ತಾರೆ. ಒಬ್ಬ ಬ್ರಾಹ್ಮಣ ಬಂದು ಹೇಳ್ತಾನೆ, ತುಂಬ ಕಷ್ಟದಲ್ಲಿದ್ದಾರೆ ಪಾಂಡವರು. ಆಗಾಗ ಈ ವನಚರರು ಮತ್ತು ನಿಶಾಚರರು ಅಂದರೆ ರಾಕ್ಷಸರ ಕಾಟದಿಂದ ತುಂಬ ಬಾಧಿತರಾಗಿರ್ತಾರೆ, ಅವರು ನೆಲದ ಮೇಲೆ ಮಲ್ಕೋತಾರೆ ಅಂತ ಎಲ್ಲ ಹೇಳ್ತಾರೆ. ಅದನ್ನು ಕೇಳಿದಂಥ ಈ ದುಷ್ಟ ಚತುಷ್ಟಯಕ್ಕೆ ಇನ್ನಷ್ಟು ಕೋಪ ಬರುತ್ತೆ. ಇನ್ನಷ್ಟು ಅವರನ್ನು ನಾವು ಕಾಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಒಂದು ಘೋಷಯಾತ್ರೆ ಅಂತಕ್ಕಂಥ ಒಂದು ಕುಟಿಲವನ್ನು ಕರ್ಣ ಯೋಚನೆ ಮಾಡ್ತಾನೆ. ಒಬ್ಬ ಗೊಲ್ಲ ಬಂದು ಹೇಳ್ತಾನೆ, ಆ ಕಡೆ ಆ ಪ್ರಾಂತ್ಯದಲ್ಲಿ ಗೋವುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ, ಹಾಗಾಗಿ ಗೋವುಗಳ ಎಣಿಕೆಯನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ನೆಪದಿಂದ ನಾವಿವತ್ತು ಯಾವ ರೀತಿ ಜನಗಣತಿ, ದನಗಣತಿ, ಇವಾಗ ಬರ್ತಾ ಇರ್ತಕ್ಕಂಥ ಶ್ವಾನಗಣತಿ, ಈ ಥರ ಎಲ್ಲ ಬೇರೆ ಬೇರೆ ಗಣತಿಗಳನ್ನು ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ. ಅದು ಆ ಕಾಲದಲ್ಲೇ ಇತ್ತು ಆ ಗಣತಿ ಅಂತಕ್ಕಂಥದ್ದು. ಆ ಗಣತಿಯ ನೆಪದಲ್ಲಿ ನಾವು ಅಲ್ಲಿಗೆ ಹೋಗೋಣ, ಘೋಷಯಾತ್ರೆಯ ನೆಪದಲ್ಲಿ. ಮತ್ತು ಅಲ್ಲಿ ನಮ್ಮ ಸೈನ್ಯದ ಪ್ರದರ್ಶನ, ನಮ್ಮ ವೈಭೋಗದ್ದು, ನಮ್ಮ ವಿಳಾಸದ್ದು, ಹಾಗೆ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಮೊದಲೇ ಕುಗ್ಗಿರುವಂಥ, ಮಾನಸಿಕವಾಗಿ ಕುಗ್ಗಿರುವಂಥ ಪಾಂಡವರನ್ನು ಇನ್ನಷ್ಟು ಕುಗ್ಗಿಸೋಣ, ಅವರ ಮನಸ್ಸನ್ನು ಇನ್ನಷ್ಟು ಘಾಸಿಗೊಳಿಸೋಣ ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ತಮ್ಮ ಅಕ್ಷೋಹಿಣಿ ಸೈನ್ಯದೊಡನೆ, ತಮ್ಮ ರಾಣಿಯರ ಜೊತೆ, ತಮ್ಮ ಉತ್ಸವ, ಮೇನೆ, ಪಲ್ಲಕ್ಕಿ, ಛತ್ರ, ಚಾಮರಗಳೊಡನೆ ಇವರಷ್ಟು ಜನನೂ ಹೊರಡೋದಕ್ಕೆ ತಯಾರು ಆಗ್ತಾರೆ. ಅದಕ್ಕೆ ತಮ್ಮ ತಂದೆಯಾದಂಥ ತುಂಬ ದುರ್ಬಲ ಮನಸ್ಸಿನ ಧೃತರಾಷ್ಟ್ರನ ಒಪ್ಪಿಸ್ತಾರೆ. ಹಿರಿಯರಾದಂಥ ಭೀಷ್ಮ, ವಿದುರ ಮತ್ತು ದ್ರೋಣರು ಹೇಳ್ತಾರೆ, ಬೇಡ, ನೀವು ಪಾಂಡವರಿರತಕ್ಕಂಥ ದ್ವೈತವನ ಅಥವಾ ಕಾಮ್ಯಕವನದ ಸಮೀಪಕ್ಕೂ ಹೋಗೋದು ಬೇಡ. ಯಾಕೆ ಅಂದರೆ ಅವರು ನಿಮ್ಮ ಮೇಲೆ ಮುನಿಸಿನಿಂದ ಅವರು ಹೋಗಿದ್ದಾರೆ. ಅದರಲ್ಲಿ ಭೀಮ ಮತ್ತು ಅರ್ಜುನರಿಗೆ ಬಹಳಷ್ಟು ಕೋಪ ಇದೆ ನಿಮ್ಮ ಮೇಲೆ. ಏನೋ ಮಾಡೋಕ್ಕೆ ಹೋಗಿ ಇನ್ನೇನಾದರೂ ಆದೀತು, ಬೇಡ ಅಂತ ಹೇಳ್ತಾರೆ. ಆದರೆ ಇವರು ಯಾರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿರೋದಿಲ್ಲ. ಅವರ ಮಾತನ್ನು ಅಲಕ್ಷಿಸಿ ಇವರು ತಮ್ಮ ಸಮಸ್ತ ಪರಿವಾರ ಹಾಗೂ ಸೈನ್ಯದೊಡನೆ ಆ ದ್ವೈತವನದ ಸಮೀಪಕ್ಕೆ ಹೋಗ್ತಾರೆ. ಭೀಷ್ಮ ಮತ್ತು ದ್ರೋಣರಿಗೆ ಇದು ಸರಿ ಅಲ್ಲ ಅಂತ ಹೇಳಿ ಅವರು ಇವ್ರ ಜೊತೆ ಹೋಗೋದಿಲ್ಲ. ಕೆಲವು ಸತಿ ನಾವು ದೊಡ್ಡವರ ಮಾತನ್ನು ಕೇಳಲೇಬೇಕು. ಕೇಳದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಈ ಕಥಾಭಾಗದಲ್ಲಿ ನೋಡ್ತೇವೆ. ಹೋಗ್ತಾರೆ, ದ್ವೈತವನಕ್ಕೆ ಹೋಗಿ ಎಲ್ಲಿ ಪಾಂಡವರ ಆಶ್ರಮ ಇರುತ್ತೋ ಅದಕ್ಕೆ ಸರಿಯಾಗಿ ಎದುರಾಗಿ, ಅಂದರೆ ಅವ್ರಿಗೆ ಕಾಣೋ ರೀತಿಯಲ್ಲಿ ಇವರು ತಮ್ಮ ಉನ್ನತ ಅರಮನೆಗಳನ್ನು ನಿರ್ಮಿಸ್ಕೊಳ್ತಾರೆ. ರಾಣಿ ವಾಸ್ತವರು ಭಾನುಮತಿಯನ್ನೂ ಸೇರಿಸಿದಂತೆ ಎಲ್ಲ ದುಶ್ಯಾಸನ ಮಹಾರಾಜನ ಹೆಂಡತಿ, ದುರ್ಯೋಧನನ ಹೆಂಡತಿ ಎಲ್ಲರೂ ಬೇಕಾದಷ್ಟು ಒಡವೆಗಳನ್ನು ಹಾಕ್ಕೊಂಡು ಒಟ್ಟು ದ್ರೌಪದಿ ಮುಂದೆ ಪ್ರದರ್ಶನ ಮಾಡಬೇಕು, ಪಾಂಡವರ ಮುಂದೆ ನಮ್ಮ ಸೈನ್ಯದ ಪ್ರದರ್ಶನ ಆಗಬೇಕು, ಅವ್ರನ್ನ ಇನ್ನಷ್ಟು ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತಕ್ಕಂಥ ಆಲೋಚನೆಯಿಂದ ಅದನ್ನು ಕಾರ್ಯಗತ ಮಾಡ್ತಾರೆ. ಮತ್ತು ಅಷ್ಟಕ್ಕೆ ಅದು ಸುಮ್ಮನೆ ಆಗೋದಿಲ್ಲ. ಪಾಂಡವರ ಒಂದು ನೆಲೆ ಎಲ್ಲಿರುತ್ತೆ ಅಂದರೆ ಅವರ ಸುತ್ತಮುತ್ತ ಹಲವಾರು ಋಷಿಮುನಿಗಳು ತಪೋನಿರತರಾಗಿರ್ತಾರೆ. ಇವರ ಜೊತೆ ಈ ದುರ್ಯೋಧನ ಮಹಾರಾಜನ ಜೊತೆ ಬಂದಿದ್ದಂಥ ಹಲವಾರು ಗಣಿಕಾಸ್ತ್ರೀಯರು ಮತ್ತು ವಾರಾಂಗನೆಯರು ಅಲ್ಲಿ ಹೋಗಿ ಆಶ್ರಮಗಳ ಒಳಗೆ ಪ್ರವೇಶ ಮಾಡಿ ವಟುಗಳ ಚಂಡಿಕೆಯನ್ನು ಎಳೆಯುವಂಥದ್ದು, ಅವರನ್ನು ಒಂದು ರೀತಿ
ಆಕರ್ಷಿತರನ್ನಾಗಿ ಮಾಡುವಂಥದ್ದು, ಅವರ ಮಂತ್ರಘೋಷಗಳನ್ನು ತಮ್ಮ ಗೆಜ್ಜೆಯ ದನಿಯೊಂದಿಗೆ ಅಥವಾ ತಮ್ಮ ಕಂಪಿನಿಂದ ಪುರೋಷಾಢ ಅಂತ ಏನು ಹೇಳ್ತೀವಿ, ಹೋಮ ಹವನ ಮಾಡುವಾಗ ಬರುವಂಥ ಈ ಸುವಾಸನೆ ಏನಿರುತ್ತೆ ಅದನ್ನು ಮುಚ್ಚುವಂಥದ್ದು, ಈ ರೀತಿ ಕೆಲವು ದುಷ್ಟ ಐಹಿಕ ಪ್ರಯತ್ನಗಳಿಂದ ಅವರ ಪಾರಮಾರ್ಥಿಕ ಮನಸ್ಸುಗಳನ್ನು ಕೆಡಿಸುವಂಥ ಕೆಟ್ಟ ಕೆಲಸವನ್ನು ಈ ವಾರಾಂಗನೆಯರು ಮಾಡ್ತಾರೆ. ಅಷ್ಟೊತ್ತಿಗೆ ದುರ್ಯೋಧನ ಮಹಾರಾಜ ಹೇಳಿಕೆ ಹೇಳಿ ಕಳಿಸ್ತಾನೆ, ಬನ್ನಿ ನೀವೆಲ್ಲ ನಾವು ಜಲಕ್ಕೆ ಇಳಿ ಆಡೋಣ ಅಂತ ಹೇಳಿ. ಆ ಜಲಕ್ಕೆ ಇಳಿ ಆಡೋದಕ್ಕೆ ಎಲ್ಲ ಹೋಗ್ತಾರೆ. ಅಲ್ಲಿ ಸಮೀಪದಲ್ಲಿ ಒಂದು ಸರೋವರ ಇರುತ್ತೆ, ಅದಕ್ಕೊಂದು ಬಾಗಿಲನ್ನು ಕೂಡ ಮಾಡಿರ್ತಾರೆ. ಆ ಬಾಗಿಲನ್ನು ಒದ್ದು ಈ ವಾರಾಂಗನೆಯರು, ಈ ರಾಣಿ ವಾಸ್ತವ್ರು ಯಾರ್ಯಾರು ಇರ್ತಾರೆ ಎಲ್ಲ ಪ್ರವೇಶ ಮಾಡ್ತಾರೆ. ಅದು ನೋಡಿದ್ರೆ ಚಿತ್ರಸೇನ ಅಂತಕ್ಕಂಥ ಗಂಧರ್ವನಿಗೆ ಸೇರಿದಂಥ ಒಂದು ದೈವಿಕವಾದಂಥ ಸರೋವರ. ಇವರು ಬಂದ ತಕ್ಷಣ ಅವರ ಸೇನೆ ಬಂದು ಇವರನ್ನು ಎದುರಿಸುತ್ತೆ. ಕೌರವನ ಸೇನೆಗೂ ಮತ್ತು ಗಂಧರ್ವನ ಸೇನೆಗೂ ತುಂಬ ಜೋರಾದಂಥ ಒಂದು ಕದನ ಆಗುತ್ತೆ. ತುಂಬ ಹೇಳ್ತಾರೆ, ಇವರ ಕಡೆಯಲ್ಲೂ ಅಕ್ಷೋಹಿಣಿ ಸೈನ್ಯ, ಕಡೆಗೆ ದೇವಸೇನೆಯಿಂದ ಕೂಡ ಬೇಕಾದಷ್ಟು ಸೈನ್ಯ ಬಂದು ಇಬ್ಬರಿಗೂ ಬಹಳಷ್ಟು ಘನಘೋರವಾದಂಥ ಯುದ್ಧ ಆಗುತ್ತೆ. ಮಹಾಶೂರನಾದಂಥ ಕರ್ಣ ಆಗಬಹುದು, ಶಲ್ಯ ಆಗಿರಬಹುದು, ಸೌಬಲ ಆಗಿರಬಹುದು, ಯಾರೂ ಚಿತ್ರಸೇನನ ಪರಾಕ್ರಮದ ಎದುರಿಗೆ ನಿಲ್ಲೋದಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಕರ್ಣ ಸೋತು ಹೋಗ್ತಾನೆ. ಅವನ ಮಗನಾದಂಥ ವಿಕರ್ಣ ರಥವನ್ನು ತೊಗೊಂಡು ಬಂದು ಕರ್ಣನನ್ನು ಜೀವ ಉಳಿಸಿ ಕರ್ಕೊಂಡು ಹೊರಟೋಗ್ತಾನೆ. ಅಂಥ ಸಮಯದಲ್ಲಿ ಎಲ್ಲ ಕೌರವ ಸೇನೆ ಸೋತಾಗ ಆ ದುರ್ಯೋಧನನನ್ನು ಮತ್ತು ಅವನ 25 ಜನ ಸಹೋದರರನ್ನು ರಾಜನಾದಂಥ ಚಿತ್ರಸೇನ ಸೆರೆ ಹಿಡಿದುಬಿಡ್ತಾನೆ. ಮತ್ತು ದುರ್ಯೋಧನನ ಎರಡೂ ಕೈಗಳನ್ನು ಕಟ್ಟಿ ಆ ದಾರವನ್ನು ಕುದುರೆಗೆ ಕೊಟ್ಟು ಕುದುರೆ ಕೈಲಿ ಎಳಿಸ್ಕೊಂಡು ಸೆರೆಮನೆಗೆ ಕರ್ಕೊಂಡು ಹೋಗುವಂಥ ತಯಾರಿ ನಡೆದಿರುತ್ತೆ. ಇದನ್ನು ನೋಡಿದಂಥ ದುರ್ಯೋಧನನ ರಾಣಿಯಾದಂಥ ಭಾನುಮತಿ ಆಗ ಪ್ರಲಾಪಿಸೋದಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಗೊತ್ತಾಗುತ್ತೆ, ಅಯ್ಯೋ ನಾವಿಷ್ಟು ಹೊತ್ತು ಮಾಡಿದ್ದು ಏನು ಮಾಡ್ತಾಯಿದ್ವಿ, ಅದು ಏನಾಯಿತು, ನಾವೇನು ಮಾಡೋಕ್ಕೆ ಹೋದ್ವಿ, ಏನಾಯಿತು ಅಂಥೇಳಿ. ಎಲ್ಲಿದ್ದಾನೆ ಧರ್ಮರಾಯ, ಎಲ್ಲಿರ್ತಾನೆ ನೋಡಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿಬಿಟ್ಟು ಅಷ್ಟು ಹೊತ್ತು ವಾರಾಂಗನೆಯರ ಜೊತೆ ಸೇರಿಕೊಂಡು ಏನೇನೋ ಮಾಡ್ತಾ ಇದ್ದಂಥ ಈ ರಾಣಿಯರಿಗೆ, ದುರ್ಯೋಧನನ ಮತ್ತು ದುಶ್ಯಾಸನ ರಾಣಿಯರಿಗೆ ಆಗ ಒಂದು ಪ್ರಜ್ಞೆ ಹೆಚ್ಚಾಗಿ ಮೂಡಿ, ಎಲ್ಲಿದ್ದಾನೆ ಧರ್ಮರಾಯನ ಆಶ್ರಮ ಯಾವುದು, ಎಲ್ಲಿದ್ದಾನೆ ಅಂತ ಹೋಗಿ ಸೀದಾ ಅವನ ಆಶ್ರಮಕ್ಕೆ ಅವಳು ಹುಡ್ಕೊಂಡು ಹೋಗ್ತಾಳೆ. ಆ ಪ್ರಸಂಗವನ್ನು ಈ ವಾಚನ ವ್ಯಾಖ್ಯಾನದ ಮೂಲಕ ನಾವು ವಿವರಿಸ್ತಾ ಇದ್ದೇವೆ. ಕುರುಪತಿಯ ದುಶ್ಯಾಸನಾದಿಗಳ ಅರಸಿಯರು ಭಟರೊಳ್ ಒದರಿದರು. ಅರಸನ ಉಪಹತಿಗೆ ಒಪ್ಪುಗೊಟ್ಟರೆ ಕರ್ಣಶಕುನಿಗಳು ಗುರು ನದಿ ಸುತರಿದ್ದರೆ ಈ ಪರಿಭವಕ್ಕೆ ಪಾಡಹುದೇ. ಪಾಂಡವರರಸನಿಹವನವು ಅದಾವುದು ಎಂದು ಅರಸಿದಳು ಭಾನುಮತಿ. ಯಾವುದು ಈ ಧರ್ಮರಾಯನಿರ್ತಕ್ಕಂಥ ಕುಟೀರ ಅಂತ ಹೇಳಿ ಅರಸ್ಕೊಂಡು ಹೋಗ್ತಾಳೆ. ಅವಳಿಗೆ ಸಿಗುತ್ತೆ. ಅವಳು ಯಾರ್ಯಾರ ಜೊತೆ ಹೋಗ್ತಾಳೆ ಅನ್ನೋದನ್ನು ಕವಿ ಹೇಳ್ತಾನೆ. ಅರಸಿಯರು ಸಖಿಯರು ಕುಮಾರಕರು ಅನುಜರ ಹೆಂಡಿರು ಅನಿಬರು ಬೆರೆಸಿ ಬಂದಳು ಭಾನುಮತಿ. ಯಮತನು ಜನಾಶ್ರಮಕ್ಕೆ ಕರುಣಿ ರಕ್ಷಿಸು. ಸೋಮ ವಂಶೋದ್ಧರಣ ರಕ್ಷಿಸು. ಸತ್ಯಧರ್ಮದ ಸಿರಿಯೇ ನಿಧಿಯೇ ರಕ್ಷಿಸು ರಕ್ಷಿಸು ಎನ್ನುತ್ತ ಧೊಪ್ಪನೆ ಬಿದ್ದಳು ಧರ್ಮಜನ ಅಂಗ್ರಿಯಲಿ.
ಸೋಮವಂಶೋದ್ಧರಣನಾದಂಥ ಧರ್ಮರಾಜನೇ ನನ್ನ ಗಂಡನಾದಂಥ ದುರ್ಯೋಧನನ್ನು ಮತ್ತು ನನ್ನ ಮೈದುನನಾದಂಥ ದುಶ್ಯಾಸನನ್ನು ಚಿತ್ರಸೇನ ಮಹಾರಾಜ ಕಟ್ಟಿ ಹಾಕಿದ್ದಾನೆ. ಸೋಮ ಅಂದರೆ ಚಂದ್ರವಂಶೋದ್ಧರಣನಾದಂಥ ಹಿರಿಯನಾದಂಥ ಧರ್ಮಜನೇ, ಬಾ ಇಂದು ನನ್ನನ್ನು ಕಾಪಾಡು ಅಂತ ಹೇಳಿ ತನ್ನ ಅಷ್ಟು ಹಿಂದಿನ ವೈಭವ, ಭೋಗ, ವಿಳಾಸ ಎಲ್ಲವನ್ನೂ ಮರೆತುಬಿಟ್ಟು ಧರ್ಮರಾಯನ ಕಾಲಿಗೆ ಧೊಪ್ಪ ಅಂತ ಬಿದ್ದುಬಿಡ್ತಾಳೆ. ಅಂದರೆ ನಮಗೆ ಯಾವತ್ತೂ ಬೇರೆ ನಿರ್ವಾಹ ಇಲ್ಲ ಅಂದಾಗ ನಾವು ನಮ್ಮ ಸರ್ವಸ್ವವನ್ನು ಅರ್ಪಿಸಿ ಹೇಗೆ ಶರಣಾಗತಿ ಹೊಂದುತ್ತೀವೋ ಆ ರೀತಿ ಅವಳು ಶರಣಾಗತಿ ಹೊಂದುತ್ತಾಳೆ. ಮುಂದೆ ಏನು ಮಾಡ್ತಾಳೆ ಅನ್ನೋದನ್ನು ಕುಮಾರವ್ಯಾಸ ಹೇಳ್ತಾನೆ. ನಾದಿದಳು ನೃಪನಂಘ್ರಿಯನು ನಯನೋದಕದ ಧಾರೆಯಲಿ ನಾದಿದಳು ನೃಪನಂಘ್ರಿಯನು ಬಾಳವತೇದು ತಿಲಕದ ಗಂಧದಲ್ಲಿ ಬೈತಲೆಯ ಮುತ್ತುಗಳನಾದರಿಸಿ ನವಕುಸುಮದಲ್ಲಿ ಘನರೋದನ ಧ್ವನಿ ಮಂತ್ರದಲ್ಲಿ ನೃಪನಾದ ಧರ್ಮಜನ ಪಾದ ಪೂಜೆಯ ರಚಿಸುವವೊಲ್ ಒಪ್ಪಿದಳು ಭಾನುಮತಿ. ಕುಮಾರವ್ಯಾಸ ಹೇಳ್ತಾನೆ, ಅವಳು ಯಾವ ರೀತಿ ಧರ್ಮಜನ ಚರಣವನ್ನು ಹಿಡಿದಿದ್ದಾಳೆ ಅಂತ ಹೇಳಿದ್ರೆ, ಅವಳ ಕಣ್ಣಿನಿಂದ ಸುರಿತಾ ಇರ್ತಕ್ಕಂಥ ನಯನೋದಕ ಅಂದರೆ ಕಣ್ಣಿನಿಂದ ಸುರಿತಾ ಇರ್ತಕ್ಕಂಥ ಆ ಬಾಷ್ಪವಾರಿಯಿಂದ ಅವನ ಪಾದಗಳನ್ನು ತೊಳಿತಾ ಇದ್ದಾಳೆ. ಹಾಗೆ ಅವಳು ಹಣೆಯಲ್ಲಿ ಇಟ್ಟಿರ್ತಕ್ಕಂಥ ಸುಮಂಗಲಿಗೆ ವಿಹಿತವಾದಂಥ ತಿಲಕದ ಗಂಧದಿಂದ ಅವನ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಅಂದರೆ ಅವನ ಪಾದಗಳ ಮೇಲೆ ತನ್ನ ಹಣೆಯನ್ನು ಇಟ್ಟುಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಅವಳು ತನ್ನ ಬೈತಲೆಯಲ್ಲಿ ಧರಿಸಿದ್ದಂಥ ಮುತ್ತಿನ ಮುತ್ತಿನ ಬೊಟ್ಟುಗಳಿದ್ವು, ಅವನ್ನೇ ಪುಷ್ಪಗಳು ಅನ್ನೋ ರೀತಿಯಲ್ಲಿ ಅವನ ಪಾದಕ್ಕೆ ಸಮರ್ಪಣೆ ಮಾಡಿ ಅದರಿಂದ ಪುಷ್ಪಾರ್ಚನೆ ಮಾಡ್ತಾ ಇದ್ದಾಳೆ. ಹಾಗೆ ತನ್ನ ಜೋರಾದಂಥ ರೋದನದ ಧ್ವನಿಯಿಂದ ಅವಳು ಧರ್ಮಜನನ್ನು ಸ್ತುತಿಸ್ತಾ ಇದ್ದಾಳೇನೋ, ಮಂತ್ರಪೂರ್ವಕವಾಗಿ ಅವಳು ನುತಿಸ್ತಾ ಇದ್ದಾಳೇನೋ ಅನ್ನೋ ರೀತಿಯಲ್ಲಿ ಭಾನುಮತಿ ಕಾಣ್ತಾ ಇದ್ದಾಳೆ. ಅಷ್ಟೇ ಅಲ್ಲದಲ್ಲೇ ಪಕ್ಕದಲ್ಲಿ ದ್ರೌಪದಿ ದೇವಿ ಇರ್ತಾಳೆ. ನೋಡಿ, ಹೆಣ್ಣಿಗೆ ಹೆಣ್ಣು ಅರ್ಥ ಆಗ್ತಾಳೆ ಅಂತಕ್ಕಂಥ ಒಂದು ಭಾವನಾತ್ಮಕವಾದಂಥ ನಿಲುವಿನಿಂದ ಧರ್ಮಜನ ಆದ ಮೇಲೆ ಅವಳು ದ್ರೌಪದಿಯನ್ನು ಕೂಡ ಮಾತನಾಡಿಸ್ತಾಳೆ. ಏನು ಮಾತನಾಡಿಸ್ತಾಳೆ ಅಂತ ನೋಡೋಣ. ರಾಯರಿಗೆ ಭಿನ್ನಹವ ಮಾಡೋ ತಾಯೇ ತಾಯೇ ದುರುಪದಿ, ರಾಯರಿಗೆ ಭಿನ್ನಹವ ಮಾಡೋ ದೇವಿಯೇ ಹಿರಿದಾಯಸವ ಬಡಿಸಿದನು ಕುರುಪತಿ ನಿನ್ನ ಮೈದುನನು ನಿನಗೆ ನೋಯಿಸಲು ಸಿರಿಖಂಡ ನಿಜ ಗುಣದಾಯತವ ಬಿಡದಂತೆ, ನೋಯಿಸಲು ಸಿರಿಖಂಡ ನಿಜ ಗುಣದಾಯತವ ಬಿಡದಂತೆ, ನೀವೇ ಕಾಯಬೇಹುದು ಎನ್ನ ಪತಿಯನು, ನೀವೇ ಕಾಯಬೇಹುದು ಎನ್ನ ಪತಿಯನು ಎಂದು ಒರಲಿದಳು ಭಾನುಮತಿ. ಅಮ್ಮ, ಹಿಂದೆ ನಿನ್ನ ವಸ್ತ್ರಾಪಹರಣ ಸಂದರ್ಭದಲ್ಲಿ ನಿನ್ನ ಮೈದುನನಾದಂಥ ನನ್ನ ಗಂಡ ಅಂತ ಹೇಳ್ಕೊಳ್ಳಲ್ಲ, ಒಪ್ಪಿಟ್ಕೋತಾ ಇದ್ದಾಳೆ. ನಿನ್ನ ಮೈದುನನಾದಂಥ ದುರ್ಯೋಧನ ಮತ್ತು ದುಶ್ಯಾಸನರು ನಿನ್ನ ಮನಸ್ಸನ್ನು ಹಿರಿದಾಗಿ ಆಯಾಸಪಡಿಸಿದ್ದಾರೆ. ಅಂದರೆ ನಿನಗೆ ಮಾಡಬಾರದಂಥ ಅವಮಾನವನ್ನು ಮಾಡಿದ್ದಾರೆ. ಯಾವ ರೀತಿ ಶ್ರೀಗಂಧ ಎಷ್ಟು ತೇದರೂ ತಾನೆಷ್ಟು ನೊಂದರೂ ಒಳ್ಳೆಯ ಸುಗಂಧಭರಿತವಾದಂಥ ಗಂಧವನ್ನೇ ಕೊಡುತ್ತೋ ಕಡೆಗೆ, ಅದನ್ನು ಯಾವ ರೀತಿ ನಾವು ದೇವರ ಪೂಜೆಗೆ ಉಪಯೋಗಿಸ್ತೇವೋ ಹಾಗೆ ಹಿಂದೆ ಆದಂಥ ನಿನ್ನ ನೋವುಗಳನ್ನೆಲ್ಲವನ್ನೂ ಮರೆತು ಇಂದು ನನ್ನ ಕಷ್ಟದಲ್ಲಿ ನೀನು
ಧರ್ಮಜನಿಗೆ ಒಂದು ಮಾತು ಹೇಳು, ಬಂಧಿತರಾಗಿರ್ತಕ್ಕಂಥ ನನ್ನ ಗಂಡನನ್ನು ಬಿಡಿಸಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸ್ಕೊಡು ಅಂತ ಹೇಳಿ ಭಾನುಮತಿ ದ್ರೌಪದಿಯನ್ನು ಕೂಡ ಕೇಳ್ತಾ ಇದ್ದಾಳೆ. ಇನ್ನು ಮುಂದೆ ಏನಾಗುತ್ತೆ ಎನ್ನುವುದನ್ನು ನೋಡೋಣ. ಇದು ಧರ್ಮಜನ ಉತ್ತರ. ಚುಂಬಿಸಿತು ಕಡು ಶೋಕ ಮಿಡಿದನು ಕಂಬನಿಯನು ಉಗುರಿನಲಿ ಘನ ಕರುಣಾಂಬುನಿಧಿ ಧರ್ಮಜನು ಗುರಿಸಿ ಮೈಗೂಡಿ ಇರಿದರೋ ಮದಲಿ ಹಂಬಲಿಸಬೇಡ ಕುರುಪತಿ ಎಂಬನಾರೋ ಬೊಪ್ಪನವರೇನೆಂಬರು ಏಳೌ ತಾಯೇ ತಾಯೇ ಏಳೋ ಎನ್ನುತ್ತ ಎತ್ತಿದನು ಭಾಮಿನಿಯ. ಧರ್ಮಜ ತನ್ನ ಅಂಗರಿಯನ್ನು ಹಿಡಿದು ದ್ರೌಪದಿಯನ್ನೊಮ್ಮೆ ತನ್ನೊಮ್ಮೆ ತುಂಬ ಹಂಬಲಿಸಿ ಕೇಳ್ತಾ ಇರ್ತಕ್ಕಂಥ ಆ ಭಾನುಮತಿಯನ್ನು ಕುರಿತು ಹೇಳ್ತಾನೆ, ಅಮ್ಮ ತಾಯಿ ಅಳಬೇಡ, ಯಾರು ನಿನ್ನ ಗಂಡ? ನನ್ನ ತಮ್ಮ, ನಾವೆಲ್ಲ ಒಬ್ಬರೇ, ಸೋಮವಂಶದವರೇ, ನಹುಶನ ವಂಶದವರೇ ನಾವೆಲ್ಲರೂ. ಯಾಕಮ್ಮ ಅಳ್ತೀಯ? ಅವಳ ಅಳುವನ್ನು ನೋಡಿ ಅವನಿಗೆ ಕಂಬನಿ ಮಿಡಿತಾ ಇದೆ. ರೋಮ ಅಂದರೆ ಅವನ ಮೈ ಮೇಲಿರ್ತಕ್ಕಂಥ ಪ್ರತಿಯೊಂದು ರೋಮವು ದುಃಖದಿಂದ ಭರಿತವಾಗ್ತಾ ಇದೆ. ಅವನು ಹೇಳ್ತಾನೆ, ಅಮ್ಮ ಈ ಸಮಯದಲ್ಲಿ ನಿನ್ನ ಗಂಡನಿಗೆ ನಾನು ಸಹಾಯ ಮಾಡದೇ ಇದ್ದರೆ ತಂದೆ ಏನು ಹೇಳ್ತಾರಮ್ಮ? ಹಾಗಾಗಿ ನಾನು ಖಂಡಿತ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ತನ್ನ ಕಾಲಿಗೆ ಬಿದ್ದಂಥ ಭಾಮಿನಿಯನ್ನು ಅವನು ಎತ್ತುತ್ತಾನೆ. ಮತ್ತು ಮುಂದೆ ಏನಾಗುತ್ತೆ ಅನ್ನೋದನ್ನು ಒಂದು ನಿಮಿಷದಲ್ಲಿ ಹೇಳಿಬಿಡ್ತಾನೆ. ಭೀಮನಿಗೆ ಹೇಳ್ತಾನೆ, ಯಾಕೆಂದರೆ ಧರ್ಮಜನಾದ ತಕ್ಷಣ ಮುಂದಿನ ಸಹೋದರನೇ ಭೀಮ. ಅಪ್ಪ ಹೋಗು, ಚಿತ್ರಸೇನನಿಂದ ದುರ್ಯೋಧನ ದುಶ್ಯಾಸನ ಮೊದಲಾದ 25 ಸಹೋದರನ ಬಿಡಿಸ್ಕೊಂಬ ಅಂತ ಹೇಳಿ ಭೀಮ ಹೇಳ್ತಾನೆ. ಇಲ್ಲ ಅಣ್ಣ, ಆಗೋದಿಲ್ಲ, ಅವ್ರು ನಮಗೆ ಕಷ್ಟ ಕೊಟ್ಟಿದ್ದಾರೆ, ನಾನು ಈ ಸಮಯದಲ್ಲಿ ಅವ್ರಿಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾನೆ. ತಿರ್ಗಾ ಮಧ್ಯಮ ಪಾಂಡವನಾದಂಥ ಅರ್ಜುನನಿಗೆ ಹೇಳ್ತಾನೆ, ಅಣ್ಣನ ಅನುಜ್ಞೆಯನ್ನು ಅವನು ಶಿರಸಾವಹಿಸಿ ತನ್ನ ಗಾಂಡೀವದ ಜೊತೆ ಅವನು ಹೋಗಿ ಚಿತ್ರಸೇನನ ಜೊತೆ ಯುದ್ಧ ಮಾಡಿ ಅವನನ್ನು ಮಣಿಸಿ ಅಲ್ಲಿ ಹೇಳ್ತಾನೆ ಚಿತ್ರಸೇನ, ನಾವು ನಿಮ್ಮ ವೈರಿಗಳನ್ನು ನಾವು ಹೆಡೆಮುರಿ ಕಟ್ಟಿದ್ದೀವಿ, ದುರ್ಯೋಧನ ದುಶ್ಯಾಸನರನ್ನು ನಾವು ಇವತ್ತು ಬಂಧಿಸಿರೋದು ನಿಮಗೆ ಸಹಾಯ ಆಗುತ್ತೆ, ಯಾಕೆಂದರೆ ಅವ್ರು ನಿಮ್ಮ ಶತ್ರುಗಳು, ನೀನು ಯಾಕೆ ಬಂದಿದ್ಯಾ ಅವ್ರನ್ನ ಬಿಡಿಸ್ಕೊಂಡು ಹೋಗೋಕ್ಕೆ ಅಂತ ಕೇಳ್ತಾನೆ. ಆದರೆ ಇವನು ಅರ್ಜುನ ಒಂದೇ ಮಾತು ಹೇಳ್ತಾನೆ, ಯಾವ ರೀತಿ ನೀನು ನಿನ್ನ ತಂದೆಯಾದಂಥ ಇಂದ್ರನ ಆಜ್ಞೆಯನ್ನು ಪಾಲಿಸ್ತಾ ಇದೆಯೋ ನನ್ನ ಅಣ್ಣನಾದಂಥ ಧರ್ಮಜನ ಆಜ್ಞೆಯನ್ನು ನಾನು ಪಾಲಿಸ್ತಾ ಇದ್ದೀನಿ. ನೀನು ಇವ್ರನ್ನ ಬಿಡದೇ ಇದ್ದರೆ ನಿನ್ನನ್ನು ಸೇರಿಸಿ ಅಷ್ಟೂ ಗಂಧರ್ವನನ್ನು ನಾನು ನಿರ್ನಾಮ ಮಾಡಿಬಿಡ್ತೀನಿ ಅಂತ ಬೆದರಿಸಿದಾಗ ಅವನು ಅರ್ಜುನನ ಮಾತಿಗೆ ಒಡಂಬಟ್ಟು ಒಂದು ಸಂಧಿಯ ರೀತಿ ಮಾಡಿಕೊಂಡು ದುರ್ಯೋಧನ ದುಶ್ಯಾಸನಾದಿಗಳನ್ನು ಬಿಡ್ತಾನೆ. ಅವರನ್ನು ಕರ್ಕೊಂಬಂದು ಸೀದಾ ಧರ್ಮಜನ ಆಶ್ರಮಕ್ಕೆ ಅರ್ಜುನ ಒಪ್ಪಿಸ್ತಾನೆ. ಅದನ್ನು ನೋಡಿದಂಥ ಒಂದು ಸಂದರ್ಭ ಆ ಭಾನುಮತಿಗೆ ಅವಳಲ್ಲಿದ್ದಂಥ ಅಷ್ಟು ಅಭಿಮಾನ, ಅವಳಲ್ಲಿದ್ದಂಥ ಅಷ್ಟು ಗರ್ವ ಅವಳಿಗೆ ಅಲ್ಲಿಗೆ ನಿವೃತ್ತಿಯಾಗತ್ತೆ. ಮತ್ತು ನಾವು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಧರ್ಮಜ ಹೇಳ್ತಾನೆ ಯಾರಿಗೆ? ದ್ರೌಪದಿಗೆ, ನೋಡು ನಿನ್ನ ಮೈದುನನಾದಂಥ ದುರ್ಯೋಧನ ಅಲ್ಲಿ ಎರಡೂ ಕೈಯನ್ನು ಕಟ್ಟಿಸ್ಕೊಂಡು ಮಲಗಿದ್ದಾನೆ, ಹೋಗು ನೀನು ಅವನ ಕಟ್ಟನ್ನು ಬಿಚ್ಚು ಅಂತ ದ್ರೌಪದಿಗೆ ಹೇಳ್ತಾನೆ. ಆಕೆಗೆ ಎಷ್ಟು ನೋವಾಗಿರಬೇಕು, ಯಾಕೆಂದರೆ ಮಹಾಭಾರತದ ರಾಣಿಯರಲ್ಲಿ ದ್ರೌಪದಿಯೂ ಒಬ್ಬಳು. ನಾವು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಅವತ್ತು ವಸ್ತ್ರಾಪಹರಣದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಬಹುಶಃ ಆ ಒಂದು ರಾಯನ ದರ್ಬಾರಿನಲ್ಲಿದ್ದಂಥ ಇಬ್ಬರೇ ಮಹಿಳೆಯರು ಅಂದರೆ ಒಬ್ಬಳು ಗಾಂಧಾರಿ, ಇನ್ನೊಬ್ಬಳು ಭಾನುಮತಿ. ಅವತ್ತು ಭಾನುಮತಿ ಯಾವ ಪ್ರತಿಭಟನೆಯನ್ನು ತೋರಿರೋದಿಲ್ಲ. ಆದರೆ ಇವತ್ತು ತನ್ನ ಗಂಡ ಕಷ್ಟದಲ್ಲಿದ್ದಬೇಕಾದ್ರೆ ಆಕೆಗೆ ದ್ರೌಪದಿಯ ಸಹಾಯನೇ ಬೇಕು. ಅವನ ಕಟ್ಟನ್ನು ಬಿಚ್ಚೋದಕ್ಕೆ ಧರ್ಮಜ ದ್ರೌಪದಿಗೆ ಹೇಳ್ತಾನೆ. ದ್ರೌಪದಿಗೆ ಬಹಳಷ್ಟು ಆಕ್ರೋಶ ಬರುತ್ತೆ. ಆದರೂ ಹೋಗಿ ಗಂಡನ ಮಾತನ್ನು ಪಾಲಿಸಿ ಆ ದುರ್ಯೋಧನನ ಕಟ್ಟನ್ನು ಬಿಚ್ಚಿ ಅವಳು ಒಂದೇ ಒಂದು ಮಾತನ್ನು ಹೇಳ್ತಾಳೆ. ಬಹುಶಃ ಈ ಪದ್ಯದೊಡನೆ ನಾನು ನನ್ನ ಕಾರ್ಯಕ್ರಮವನ್ನು ಪರಿಸಮಾಪ್ತಿ ಮಾಡ್ತೇನೆ. ಅರಸನೊಂದೈ ಮರ್ದನಕ್ಕೆ
ಮಲ್ಲರುಗಳಿಲ್ಲ ಯಮಗೊತ್ತುವವು ಕಲು ಹರಳು ಮಜ್ಜನ ಭೋಗಿಸುವರೆ ಸೀತಾಂಬು ತಿಳಿಗೊಳನು ಹರಿಣ ಶಾರ್ದೂಲಾದಿ ಚರ್ಮಾಂಬರವೆ ಸಮಕಟ್ಟು ಯಮಗೆ ರತ್ನಾಭರಣವೇ ರುದ್ರಾಕ್ಷಿ ಎಂದಳು ನಗುತ ತರಳಾಕ್ಷಿ ಗಂಡನ ಮಾತನ್ನು ಕೇಳಿದಂಥ ದ್ರೌಪದಿ ಅವನ ಕಟ್ಟನ್ನು ಬಿಡಿಸ್ತಾಳೆ. ಆದರೆ ಆ ಹೆಣ್ಣಿನ ಮನಸ್ಸಿನಲ್ಲಿ ಕೋಪ ಇರುತ್ತಲ್ಲ, ಅದು ಹೇಗಾದರೂ ಒಂದು ಕೊಂಕು ಮಾತಿನ ಮೂಲಕ ಆಚೆ ಬಂದೇ ಬರುತ್ತೆ. ಯಾವ ಕಾಲದಲ್ಲಾದರೂ ಅಷ್ಟೇ, ಚುಚ್ಚಬೇಕಲ್ಲ, ಒಂದು ಸಣ್ಣದಾಗಿ ಚುಚ್ತಾಳೆ. ಏನಂತ ದುರ್ಯೋಧನಿಗೆ, ನನಗೆ ಗೊತ್ತು ನಿಮಗೆ ತುಂಬ ಆಯಾಸ ಆಗಿದೆ, ಅದು ಕೊಂಕು, ವ್ಯಂಗ್ಯ ಅದು. ನಿಮ್ಮನ್ನು ಹಂಸತೂಲಿಕಾ ತಲ್ಪದ ಮೇಲೆ ಮಲಗಿಸೋಣ ಅಂದರೆ ನಮ್ಮ ಹತ್ರ ಇಲ್ಲವೇ? ನಾವು ಇರೋದು ಇಲ್ಲಿ ಕಾಡಿನಲ್ಲಿ, ಕಲ್ಲು ಮುಳ್ಳುಗಳ ಮೇಲೆ ನಾವು ಮಲಗೋದು. ನಿಮಗೆ ಹಂಸತೂಲಿಕಾ ತಲ್ಪ ಇಲ್ಲ. ಹೋಗಲಿ, ಬಿಸಿನೀರಿನಲ್ಲಿ ನಿಮಗೇನಾದರೂ ಸ್ನಾನ ಮಾಡಿಸೋಣ ಅಂದರೆ ಇಲ್ಲಿ ಬಿಸಿನೀರಿಲ್ಲ, ಹರಿಯುವ ನದಿಯ ತಣ್ಣನೆ ನೀರಿದೆ. ಹೋಗಲಿ, ನಿಮ್ಮ ಮೈಮೇಲಾಗಿರುವಂಥ ಗಾಯಗಳನ್ನು ಮರೆಮಾಚೋದಕ್ಕೆ ರತ್ನಾಭರಣಗಳನ್ನು ಹಾಕೋಣ ಅಂದರೆ ನಮ್ಮ ಹತ್ರ ಬರೀ ರುದ್ರಾಕ್ಷಿ ಮಣಿನೇ ಇರೋದು. ಒಳ್ಳೆ ಬಟ್ಟೆನ ಹೊತ್ಸೋಣ ಅಂದರೆ ನಮ್ಮ ಹತ್ರ ಇಲ್ವಾ? ಸಿಂಹ, ಜಿಂಕೆ, ಶಾರ್ದೂಲಗಳನ್ನು ಕೊಂದು ಅವುಗಳ ಚರ್ಮನ ಮಾತ್ರ ನಾವು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡಿದ್ದೀವಿ. ಅದು ನಿಮಗೆ ಸಾಕಾಗುತ್ತಾ ಅಂತ ಕೇಳ್ತಾಳೆ. ಹಾಗೆ ನಿಮ್ಮನ್ನು ಗೌರವದಿಂದ ವಾಪಸ್ ಕಳಿಸೋಣ ಅಂದರೆ ನಮ್ಮ ಸುತ್ತಲಿರ್ತಕ್ಕಂಥ ಪರ್ವತಗಳೇ ನಮಗೆ ಆನೆಗಳು, ಕುದುರೆಗಳಿಲ್ಲ ನಮ್ಮ ಹತ್ರ ಅಂತ ಎಲ್ಲ ಹೇಳಿ ಚುಚ್ತಾಳೆ. ಅದನ್ನು ನೋಡಿದಂಥ, ಅದನ್ನು ಕೇಳಿದಂಥ ದುರ್ಯೋಧನನ ಗರ್ವಭಂಗವೂ ಆಗುತ್ತೆ. ನನಗೆ ಕೊಟ್ಟಿರುವಂಥ ಅವಧಿಯಲ್ಲಿ ಇಬ್ಬರು ಮಹಾರಾಣಿಯರು, ಮಹಾಭಾರತದ ಮಹಾರಾಣಿಯರು, ಒಬ್ಬಳು ಭಾನುಮತಿ ಮತ್ತು ಒಬ್ಬಳು ದ್ರೌಪದಿ, ಇವರಿಬ್ಬರ ಒಂದು ಸಂದರ್ಭದ ಪಾತ್ರ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಇಂಥ ಒಂದು ಸುಸಂದರ್ಭಕ್ಕಾಗಿ ನಮ್ಮ ಡಾಕ್ಟರ್ ಶ್ರೀಮತಿ ರುಕ್ಮಿಣಿ ರಘುರಾಮ್ರವರಿಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಕಾರ್ಯಕ್ರಮವನ್ನು ಪರಿಸಮಾಪ್ತ ಮಾಡ್ತಾ ಇದ್ದೇನೆ. ಗಮಕಂ ಗೆಲ್ಗೆ, ಗಮಕಂ ಬಾಳ್ಗೆ. ನಮಸ್ಕಾರ.